ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ಈ ಹೋಳಿಗೆ ಹೆಂಗೆ ಮಾಡ್ತಾರ, ಯಾವ ಥರ ಮಾಡ್ತಾರ ನಮ್ಮ ಕಡೆ ಅನ್ನೋದನ್ನು ಈ ವಿಡಿಯೋದಾಗ ಪೂರ್ತಿಯಾಗಿ ನಾ ತಿಳಿಸೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಲಿ, ಹಂಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ನಾ ಹೇಳಾಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳ್ಗೆ ಮಾಡೋದು ಹೆಂಗಂತಂದ. ಹೋಳ್ಗೆ ಮಾಡೋಕೆ ಮೊದಲೇದಾಗಿ ನಾವು ಕಡ್ಲಿಬೇಳೆ ಕುದಿಸ್ಕೋಬೇಕು. ಕಡ್ಲಿಬೇಳೆ ಹೆಂಗೆ ಕುದಿಸ್ಕೋಬೇಕಂತ ನಾ ಈಗ ಫಸ್ಟ್ನೇದು ಹೇಳ್ತಾ ಇದ್ದೀನಿ, ಕೇಳಿಸ್ಕೋರಿ. ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹಂಗೆ ಅರಿಶಿನ ಪುಡಿ ಎಣ್ಣೆನ ಹಾಕಾಕತ್ತೀನಿ. ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಎಷ್ಟು ಒಂದು ಸ್ವಲ್ಪ ಹಣ್ಣಾಗಿ ಕುದಿಬೇಕಾದ ಬೇಳೆ ಅಲ್ಲಿ ತನೂ ಒಂದು 2-3 ಸೀಟಿ ಹೊಡೆಸ್ಕೊಂಡು ತೆಗೆದಿಟ್ಕೋರಿ. ಬೇಳೆ ಕುದ್ಮೇಲೆ ತೆಗೆದು ನೀರು ಜಾಸ್ತಿ ಆಗಿದ್ರೆ ನೀರು ಸೋಸ್ಕೊಂಡು ಆಮೇಲೆ ನಾವು ಅದಕ್ಕೆ ಬೆಲ್ಲನ ಹಾಕ್ಬೇಕು. ನಮಗೆ ಬೆಲ್ಲ ಜಾಸ್ತಿ ಬೇಕಾದ್ರೆ ಬೆಲ್ಲ ಜಾಸ್ತಿ ಹಾಕಬೇಕು, ಇಲ್ಲಾಂದ್ರೆ ನಾವು ಬೆಲ್ಲನ ಕಮ್ಮಿ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋರಿ. ಗ್ಯಾಸ್ ಚಾಲೂ ಮಾಡಿ ಹಂಗೆ ಕಡ್ಲಿಬೇಳೆ ಮತ್ತು ಬೆಲ್ಲ ಹಾಕೊಂಡು ಒಂದು ಸ್ವಲ್ಪ ಕುದಿಸ್ಕೋರಿ. ಎರಡೂ ಮಿಕ್ಸ್ ಆಗ್ತಾವೆ. ಅದಾದಮೇಲೆ ಏನು ಮಾಡೋದು, ನಿಮ್ಮ ಕಡೆ ಇದ್ರೆ ಮಿಕ್ಸರ್ ಇದ್ರೆ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನ ಸಣ್ಣ ಮಾಡ್ಕೋರಿ. ಇಲ್ಲಾಂದ್ರೆ ಅರಿವು ಕಲ್ಲು ಬರ್ತೈತಿ, ಅದರೆಲ್ಲ ನೀವು ಬೇಕಾದ್ರೆ ಅರ್ಕೋಬೋದು. ಮೈದಾ ಹಿಟ್ಟನ್ನು ನಾದಿಟ್ಟಿವಿ, ಅದೂ ರೆಡಿ ಆಗೈತಿ. ಹೋಳ್ಗೆ ಹೂರ್ಣನೂ ರೆಡಿ ಆಗೈತಿ. ಈಗ ನಾವು ಈಗ ಮಾಡೋ ವಿಧಾನ ಹೆಂಗಂತ ನೋಡೋಣ ಬರ್ರಿ. ಈಗ ನಾವು ಮೊದಲೇದಾಗಿ ಏನು ಮಾಡ್ಬೇಕಂದ್ರೆ ಮೈದಾ ಹಿಟ್ಟನ್ನು ರೌಂಡ್ ಹಾಕಿ ಮಾಡ್ಕೊಂಡು ಏನು ಮಾಡ್ಬೇಕಂತ ಈಗ ಹೆಂಗೆ ಮಾಡಾಕ್ತಾರೆ ನೋಡ್ರಿ. ಇಲ್ಲೇ ಈ ಥರ ರೌಂಡ್ ಮಾಡ್ಕೊಂಡು ಆಮೇಲೆ ಅದ್ರೊಳಗೆ ಏನು ಮಾಡೋದು, ಹೂರ್ಣನ ನೀವು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಂಡು ಅದನ್ನ ನೀಟಾಗಿ ಮುಚ್ಕೋಬೇಕು. ನೀಟಾಗಿ ಮುಚ್ಚಿಲ್ಲ ಅಂದ್ರೆ ಅದು ಹೂರ್ಣ ಏನ್ಮೈತಿ ಒಡೆದು ಹೊರಗೆ ಬರ್ತೈತಿ. ಅದ್ರ ಸಂಬಂಧ ನೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಈಗ ನೋಡ್ರಿ ಇಲ್ಲಿ ಹೆಂಗೆ ಮಾಡಾಕ್ತಾರ, ಮತ್ತು ಹೋಳ್ಗೆ ತಗಡು ಅಂತಾರೆ ಇದಕ್ಕೆ. ಚಪಾತಿ ಮಾಡೋದು ಮತ್ತು ಹೋಳ್ಗೆ ಮಾಡೋದು ತಗಡು ಅಂತಾರೆ. ಇದನ್ನ ನಾವು ಉಪಯೋಗ ಮಾಡಾಕತ್ತೀವಿ. ಇದನ್ನ ತೊಗೊಂಡು ಏನು ಮಾಡ್ತಾರಂದ್ರೆ ಇದ್ರ ಮೇಲೆ ಎಣ್ಣೆ ಅದು ಹಚ್ಚಿ ಈಗ ತೀಡಾಕ್ತಾರ. ಈಗ ಹೋಳ್ಗೆ ತಗಡ ಮೇಲೆ ಅದನ್ನು ಉಳ್ಳಿಯನ್ನು ಇಟ್ಟೇನೈತಿ ತೀಡಾಕತ್ತಾರ. ನೋಡ್ಕೋರಿ ಹೆಂಗೆ ಮಾಡಾಕತ್ತಾರಂತ. ನೋಡ್ರಿ ಯಾವ ಥರ ಹೋಳ್ಗೆ ಬರಾಕತ್ತಾವಂತ. ಈ ಥರ ಈ ತಗಡನ್ನು ತೊಗೊಂಡು ಏನು ಮಾಡ್ತಾರಂತ ತಗಡಿನ ಮೇಲೆ ಹೋಳಿಗೆಯನ್ನು ತೀಡಿರ್ತಾರೆ. ತೀಡಿದ ಮೇಲೆ ಏನು ಮಾಡ್ತಾರೆ, ತವಿ ಒಳಗೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ತಗಡನ್ನು ಇಟ್ಟು ಸಾವಕಾಶ ಅದರಲ್ಲಿರೋ ಹೋಳ್ಗಿನ ಬಿಡಿಸಿ ತವಿ ಮೇಲೆ ಹಾಕಾಕತ್ತಾರ. ಸೊ ಇದೇ ರೀತಿ ನಮ್ಮ ಕಡೆ ಏನು ಮಾಡ್ತಾರೆ, ಹೋಳ್ಗಿನ ಮಾಡ್ತಾರೆ. ತಗಡಿಂದ ಬಿಡಿಸುವಾಗ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರೂ ಹೋಳ್ಗೆ ಸರಿಯಾಗಿ ಆಗೋದಿಲ್ಲ, ಯಾಕಂದ್ರೆ ಕಟ್ಟಾಗಿ ಹೋಗ್ತೈತಿ. ನೋಡ್ರಿ ಎಷ್ಟು ಮೆತ್ತಗೆ ಹೋಳಿಗೆ ಆಗ್ಯಾವ. ನೀವು ಸಹ ಇದನ್ನು ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಬಂದಾವಂತ ವಿಡಿಯೋದಾಗ ಕಮೆಂಟ್ ಮಾಡಿರಿ. ಹಂಗೆ ನಾವು ಮುಂದೆ ಯಾವ ವಿಡಿಯೋನ ಹಾಕಬೇಕು, ಯಾವ್ದು ವಿಡಿಯೋನ ನೀವು ನೋಡೋಕೆ ಇಷ್ಟಪಡ್ತೀರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ.